Hey,
ಎಲ್ಲ ಆಯ್ತು ನಿಮ್ದು. ಅದು ಹೇಗೆ ಸ್ವಾಮಿ? ಇವು ಯಾರು ಹೊಸ ಆಸ್ತಿಗಳು? ತಾವು ಯಾವ ಆಯ್ತು? ನಾವು ಇವತ್ತೇ ಬಂದ್ವಿ ಸ್ವಾಮಿಗಳೇ. ಸ್ನಾನ ಮಡಿಯಿಂದ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸ್ವಾಮಿಗಳೇ. ಅದ ಇವರು ಹೊಟ್ಟೆ ಶಾಸ್ತ್ರಗಳು. ತಾವ್ಯಾವ ಸ್ವಾಮಿ? ಈಗ ತಾನೇ ಬರ್ತಾ ಇದೆ. ನಿಮ್ದು ಸ್ನಾನ ಮಡಿಯಿಂದ ಬಂದಂತೆ ಆಯ್ತು. ಇವ್ರ ಕೆಗಬಟ್ರು. ತಾವ್ಯಾವ ಆಯ್ತು? ನಾವೀಗಲೇ ಬಂದ್ವಿ. ಸ್ನಾನ ಮಡಿಯಿಂದ ಬಂದೆ. ಎಲ್ಲ ಆಗಿದೆ. ಹೌದೇ? ಹೌದು ಗುರುಗಳೇ. ತಾವ್ಯಾವ ಸ್ವಾಮಿ? ಏನಂದ್ರೆ ತಾವು ಯಾವಾಗ ಬರುವಾತು ಈ ಕಡೆ ಹೇಳಿ ಊಟ ಆಯ್ತು ಅಂದ್ರೆ ಡಬ್ಬ ಬಿಡೈತೆ. ಏ ಸ್ವಾಮಿ, ತಾವು ಇದಕ್ಕೆ ಯಾವಾಗ ಬರುವಾಗ ಸ್ವಾಮಿ? ಆಯ್ತು, ಊಟ ಮಾಡಾಯ್ತು. ಏ ಸುದು ಬಿಡದೆ, ನೀವು ಇದಕ್ಕೆ ಯಾವಾಗ ಬರುವಾಗ ಸ್ವಾಮಿ? ಏನಂದ್ರೆ ಇನ್ನೊಂದ್ಸಲ ಹೇಳಿ. ನೀವು ಇದಕ್ಕೆ ಯಾವ ಯಾವ ಸಮಯ ಯಾವಾಗ ಬಂದ್ರಿ? ಏನಂದ್ರೆ ಸಮಯ ಯಾವಾಗ ಬಂದ್ರಿ ಅಂತ ಕೇಳ್ತೀವ್ರಿ. ಯಾವ ಬಂದ್ರಿ ಅಂದ್ರ ಯಾವಾಗ ಬರೋಣಾಯ್ತು? ಅದಿರ್ಲಿ, ನೀವ್ ಯಾಕೆ ಬಂದ್ರಿ? ನಾವು ರಾಜರು ಬರ್ಲಿಕ್ಕೆ ಕೇಳವ್ರೆ, ಹೋಯ್ತಾ ಇದೀವಿ. ಓ ಆಗ ನೋಡ್ರಪ್ಪ, ನಾನು ಒಬ್ಬನೇ ಹುಡುಗನೇ ಬರಲ್ಲ ಅಂತ ಇದ್ರೆ ಎಲ್ಲ ಗುಬ್ಬೆ ಬಂದ್ಬಿಟ್ಟವ್ರೆ. ಏನಪ್ಪ ಇದು? ನನಗೆಲ್ಲ ಸಿಗುತ್ತ ಊಟ ನೋಡಿದ್ರೆ ಇಲ್ಲಿ ಏ ಅದ್ವಾಗೇನೆ ಸರಿ, ನಮ್ ಕ್ಯೂ ಬೆಟ್ ಬರಲ್ವಲ್ಲ, ಕ್ಯೂ ಬೆಟ್ರು ಈಗ ಅಲ್ಲೇ ಮತ್ತೆ ನೀ ತಾಳು ತಾಳಿಲ್ಲ. ಈಗ ಯಾವಾಗ ಬರಾಯ್ತು? ನಿಮ್ಮ ಅಜ್ಜಿಗೆ ದೊಡ್ಡವಳಾದ್ಲ. ಏ ಸ್ವಾಮಿ, ನಮ್ಮ ಮುಗಿ ದೊಡ್ಡ ಸತ್ತೋಗ್ಬಿಟ್ಟಾಳೆ. ನೀವಿಗೆ ಯಾವಾಗ ಬರಾಯ್ತು? ಕೂಟ ಬಚ್ಚೆ ನೀ ಬಂದಿದ್ದೆ, ನೀ ಬಂದಿದ್ದು. ಹಿರೇ ಭಟ್ರೆ ಹಾಗೆಲ್ಲ ಹೊಡೆಬೇಡಿ. ಕುಂಟಂ ಭಟ್ರವರು. ಹೌದೇ? ಹೌದು ಹೌದು. ನೀವಿಗೆ ಯಾವಾಗ ಬರಾಯ್ತು? ಕೂಟ ಬಚ್ಚೆ ನಾವು ಬಂದಿತ್ತು ಅಂದ್ರ ಹಾ, ನಾವು ಬಂದ್ ಎಷ್ಟೋ ದಿವಸ ಆಯ್ತು ಸ್ವಾಮಿ. ನೀವೆಲ್ಲ ಎಲ್ಲಿ ಹೊಂಟ್ಬಿಟ್ಟಿದ್ದೀರಾ? ನಾವು ರಾಜಮನೆಗೆ ಹೋಗ್ತಾ ಇದ್ದೀವಿ ಸ್ವಾಮಿ. ನಾನು ಹಬ್ಬನಿಗೆ ಪತ್ರ ಕೊಟ್ಟಿದ್ದೀರಿ, ನಿಮ್ಗೆ ಹೆಂಗ್ ಕೊಟ್ರು? ನಾವು ಮೊದಲು ಕೊಟ್ಟಿದ್ರು, ನಿಮ್ಗೆ ನೆನಪಿನ ಕೊಟ್ಟಿದ್ರು. ಇಲ್ಲ, ಮುಂಚೆನೆ ಕೊಟ್ಟಿದ್ರು. ಎಷ್ಟು ಮುಂಚೆ ನಮ್ಗೆ ಕೊಡಿ. 6 ತಿಂಗಳು ಡೇಟ್ 31ನೇ ತಾರೀಕು ಕರೆಕ್ಟ್ ಬನ್ನಿ ಅಂತ ಹೇಳಿದ್ರು. ಮುಂಚೆನೆ ಕೊಟ್ಟಿದ್ರು ಸ್ವಾಮಿ. ಹಂಗ ಸ್ವಾಮಿ, ಹಾ. ಎಲ್ಲ ಒಟ್ಟಿಗೆ ಕುಡ್ಕೊಂಡು ಹಾ. ಒಟ್ಟಿಗೆ ಹೋಗೋಣ. ಈ ನಮ್ ಕೂಟ ಬಿಟ್ಟು ಬರಬೇಡ. ಇನ್ನೊಬ್ಬ ಬನ್ನಿ ಬನ್ನಿ ಬರ್ರಿ ಸ್ವಾಮಿ. ಏ ಸುದ್ದಿ ಬಳ್ಳಿ ಗಂಟ ಬಾರ್ರಿ. ಮೇಷ, ನೋಡಿ ಸ್ವಲ್ಪ ಪಂಚಾಂಗ ನಡ್ಕೊಂಡ್ ಬರ್ತಾ ಇದ್ದಾರೆ ನೋಡಿ ಸ್ವಾಮಿ. ಅಶ್ವಿನಿ, ಏ ಸ್ವಾಮಿ, ಕೃತಿಕಾ, ಈ ಕಡೆ ಬನ್ನಿ ಸ್ವಾಮಿ.
ಕೃತಿಕ ಕೃತಿಕ ಈಗ ಮಳೆ ಈಗ ಯಾವುದಿಲ್ಲ. ನೀವು ಇಲ್ಲಿಗೆ ಯಾವಾಗ ಬರೋಣ ಸ್ವಾಮಿ? ಓ ಅಪ್ರೂವ್ ದರ್ಶನ ಕೊಂಪನಾಶನ ಏನ್ ಸಮಾಚಾರ ಏನೋ ಕೇಳ್ದಂಗ ಆಯ್ತಲ್ಲ. ನೀವು ಇಲ್ಲಿಗೆ ಯಾವಾಗ ಬರೋಣ ಆಯ್ತು? ಇದು ಕಲಿಯುಗದ ಮಹಿಮೆ ಅಲ್ರಿ. ಮೊನ್ನೆ ದಿನ ಎರಡಕ್ಕೆ ಅಲ್ಲ 2ನೇ ಕ್ಲಾಸ್ ಹೋಯ್ತಿದ್ರಿ ನಿಮ್ಮ ಮೊಮ್ಮಗಳಾಲ ಎಣ್ಣೆ ಬಿಟ್ಲ. ಏ ಸ್ವಾಮಿ ನನ್ನ ಮಗ ಏನೇ ಕೇಳಿಲ್ಲ. ನೀವು ಇಲ್ಲಿಗೆ ಯಾವಾಗ ಬರೋಣ ಆಯ್ತು? ಅಯ್ಯೋ ಶಿವನೇ ನಿಮ್ಮ ಅಜ್ಜಿಗೆ ಏನಾಗಿತ್ತು ಹೋಗ್ಬಿಟ್ಲ. ಬಿಟ್ರೆ ನೀವು ಸರಿ ಕಡ್ರಿ. ಸ್ವಾಮಿ ಯಾವಾಗ ಬರೋಗಾಯ್ತು? ಏನೋ ಕೇಳ್ದಂಗ ಆಯ್ತಲ್ಲ. ಹೇಳ್ದಂಗಲ್ಲ ಸ್ವಾಮಿ, ಯಾವಾಗ ಬಂದಾಯ್ತು ಅಂದ್ರು. ಓ ಬಿಡ್ದಿ ನಿತ್ಯಾನಂದ ಸ್ವಾಮಿಗಳು ನಿಮ್ಮ ಕಂಡದಲ್ಲಿ ಬಹಳ ಪ್ರೇಮ. ಅದಕ್ಕೆ ಜಾತಕ ನೋಡಿ ಹೇಳಿ, ಏನೋ ಕೇಳ್ದಂಗ ಆಯ್ತಲ್ಲ ನೀವು. ಜಾತಕ ನೋಡಿ ಹೇಳಿ ಅಂದೆ. ಬಹಳ ಜಾಗ ನೋಡ್ತಾರೆ, ಬಹಳ ಜಾಗ ಬಿಡ್ದಿ ಸ್ವಾಮಿ ಬಗ್ಗೆ. ಇವ್ರಿಗೆ ನನ್ನ ಆಶೀರ್ವಾದ ಬೇಕಂತೆ. ಪಾಪ ಬಹಳ ಅಪರೂಪ ಕೇಳ್ತಾವ್ರೆ. ಕೊಟ್ಟು ಕಳ್ಸಿ. ಇಟ್ಕೊಂಡ್ ಪಾದ ಅಲ್ಲಿ ಅದಲ್ಲ ಸ್ವಾಮಿ, ಪಾದ ಅಲ್ಲಿ ಕೆಳಗೆ ಇಟ್ಕೋ ಇಟ್ಕೋ. ತಗೊಂಡ್ ಆಶೀರ್ವಾದ. ಹೆಂಗೆ 111 ವರ್ಷ ಚೆನ್ನಾಗಿರ್ತೀರಾ? ಚರಂಡಿಲಿ ಚಿರಂಜೀವಿ ಆಗ್ತಾಳ. ಹಿಂಗೆ ಏ ಸ್ವಾಮಿ ತಮ್ಮ ಆಶೀರ್ವಾದ ಕೇಳಿ ಇಲ್ಲಿಗೆ ಯಾವಾಗ ಬರೋಣ ಆಯ್ತು? ಇದು ಕೇಳೋ ಪ್ರಶ್ನೆ ಏನ್ರಿ? ಫೆಬ್ರವರಿ 30 ಕೇರ್ಗೆ ಆಗುತ್ತೋ ಮುಂದೆ. ಏ ಸ್ವಾಮಿ ಸ್ವಾಮಿ ಹೆಂಗದಲ್ಲ ರೀ? ಮಾಸ್ಟರ್ ಕ್ಯೂಡ್ರಿಗೆ ಕ್ಯೂ ಬೇಡ. ಸರಿ ಸರಿ ಕೇಳಿಸ್ತೆ? ಅದೇನು ನಂದು ನಿಮ್ ಬಾಯಿ ಬಿಟ್ಟಿತ್ತಲ್ಲ. ಏ ಇಯರ್ ಫಾರ್ ಏನ್ ಕೊಡ್ಬೇಡ್ರಿ. ಈಗ ಕೇಳಿಸ್ತು. ಏನಂತ ಕೇಳಿಸ್ತು? ಯಾವಾಗ ಬರೋಣ? ಈಗ ನೋಡಿ ತಗೊಳ್ಳಿ ನಿಮ್ದು ವಿಷಯ ಗೊತ್ತೈತೆ? ಖಂಡಿತ. ಏನು? ಕಳಿಂಗ ರಾಜ್ಯದ ಹಾ. ಸತ್ಯವ್ರತ ಮಹಾಪ್ರಭುಗಳ ಅರಮನೆಯಲ್ಲಿ ಹೌದು. ಈ ದಿವಸ ಹಾ. ನವಗ್ರಹಣ ಪಠನೆ, ಹಾ. ಆರಾಧನೆ, ಹಾ. ಯಥೇಚ್ಛವಾಗಿ ದಾನ ದಕ್ಷಿಣೆ, ಹಾ. ಭೋಜನ ಅಂತೂ ಸಿಕ್ಕಾಪಟ್ಟೆ. ತೆಂಗಿನಕಾಯಿ, ಅಕ್ಕಿ, ಬೆಲ್ಲಕಾಯಿ, ದಕ್ಷಿಣೆ, ಬೆಲ್ಲ ಎಲ್ಲ ಸೇರಿ ಒಬ್ಬೊಬ್ಬರಿಗೆ ಒಂದು ಚೀಲ. ಏ ಸರಿ ಏನ್ ಹಿಂಗ್ ನೋಡ್ರಿ ಚೀಲ ಅಂದ್ಬಿಟ್ಟು ಇಲ್ಲೇನೆ ಇಷ್ಟೊಂದು ಆಗ್ಬಿಟ್ಟು ಇನ್ನು ನೋಡಿ ಮೆತ್ತವ್ರೆ ಅಂತ. ಕೊಟ್ಮೇಲೆ ಇನ್ನೆಷ್ಟು? ಈಗ 11 ಗಂಟೆ ಬೇಕು. ಸ್ವಾಮಿ. ಮಹಾರಾಜರಿಗೆ ಸ್ವಲ್ಪ ಯಾಕೋ ವಕ್ರಗತಿ ಇದೆ. ಬೇಗ ಬೇಗ ಹೊರಡೋಣ. ಸ್ವಾಮಿ ಹಾ. ಹೋಗೋದು ಮುಂಚೆ ಹೋಗಿ ಮುಂಚೆ ಬ್ರಾಹ್ಮಣಿಗೆ ಹೇಳ್ತಿರುತ್ತೆ. ಪಂಚಾಂಗ ಅಲ್ರಿ. ಸ್ವಾಮಿ ತಪ್ಪು ಪಂಚಾಂಗ ಯಾವುದು? ಒಟ್ಟಿಗೊಬ್ಬರು ಪಂಚಾಂಗ. ಯಾವುದು? ಒಟ್ಟಿಗೊಬ್ಳು. ನೀವಿನ್ನು ಹೋಗ್ತೀನಿ ಒಟ್ಟಿಗೊಬ್ಳು. ಜಂಟಿಯಾಗಿ ನೀವು ಹೋಗ್ತೀನಿ. ಒಟ್ಟಿಗೆ ಇನ್ನು. ಸ್ವಾಮಿ ತಮ್ಮ ಪಂಚಾಂಗ ಯಾವುದು? ನಮ್ದು ಗದಗದ್ದು. ಅದು ಒಳ್ಳೆ ಪಂಚಾಂಗ. ಸ್ವಾಮಿ ತಮ್ಮದು ತಮ್ಮ ಪಂಚಾಂಗ ಯಾವುದು? ತುಮಕೂರು. ಅದು ಒಳ್ಳೆ ಪಂಚಾಂಗ. ಸ್ವಾಮಿ ತಮ್ಮದು ಪಂಚಾಂಗ. ಅದು ಒಳ್ಳೆ. ಸ್ವಾಮಿ ತಮ್ಮದು ನಮ್ದು ಬೆಳಗಾಂದು. ಅದು ಸರಿ ಒಳ್ಳೆ. ಸ್ವಾಮಿ ತಮ್ಮ ಕುಂಟ ಮಟ್ಟದ ಸಮದು ನಮ್ದು ಭದ್ರತೆ ಇಟ್ಕೊಳ್ಳೋದು. ಬಟ್ಟೆ ಇಟ್ಕೊಳ್ಳೋದು. ಹಾ ಸರಿ ಅದು ಒಳ್ಳೇದು. ಸ್ವಾಮಿ ತಮ್ಮದು ನಮ್ದು ಡಿಸ್ಕಶನ್ ಪಂಚಾಂಗ. ಶಿವಶಾಂತಿ ಓ ಮೈಸೂರು ರೈಸ್ ಪಂಚಾಂಗ ಇವೆ. ಓ, ಇಲ್ಲ ಅದೇ ಇರೋದು. ಸರಿ ಅದು ಒಳ್ಳೆ ಸ್ವಾಮಿ ತಮ್ಮ ಪಂಚಾಂಗ ಯಾವುದು? ನಮ್ದು ಅರ್ಕಲ್ಗೂಡು ಅಂತ. ಏನ್ ಸ್ವಾಮಿ ಎಲ್ಲ ಹೊರ್ತ ಬಿಡದೆ ತೆಗ್ದಿ ಆಳ ತೆಗ್ದಿ ಎಲ್ಲರಿಗೂ ಹೇಳ್ಬೇಕು. ಅಧಿಕ ಸ್ವಾಮಿ ಎಲ್ಲ ಹೊರ್ತ ಬಿಡದೆ. ಅದು ಒಳ್ಳೆಯದು ಪಂಚಾಂಗ ಸ್ವಾಮಿ. ಹೋಗೋಣ. ಹಾ. ಸ್ವಾಮಿ ಏನೋ ಇಟ್ಟಿದ್ಯಾ? ಅಲ್ಲ ಹೋಗೋದು ಬ್ರಾಹ್ಮಣಿಗೆ ಮುಂಚೆ ಹೇಳ್ತಿರುತ್ತೆ. ಎಲ್ರು ಒಂಚೂರು ಟಿಕ್ ಹಾಕೊಂಡು ಹೋಗೋಣ. ಹೋಗಿ ಮುಂಚೆ ಸ್ವಲ್ಪ ದೇಶ ಟಿಕ್ಕಲ್ಲ ರೀ. ದೇಶ ಮಾತು. ನಮ್ದು ಮಂಡ್ಯದ್ದು. ಅದು ಪರವಾಗಿಲ್ಲ. ಸ್ವಾಮಿ ತಮ್ಮದು ಬರೀ ನಮ್ದು ತುಮಕೂರು ಹತ್ರ ಅಂಕೂರು. ಅಂಕೂರು. ಅಂಕೂರ್ದು. ನಮ್ದು ಮೈಸೂರ್ದು. ಮೈಸೂರು ತಮ್ಮದು ಒಂಟಿ ಕೊಪ್ಪಳು ಒಂಟಿದೆ. ಒಂದೇ ಕಾಲಲ್ಲಿರೋ ಕೊಪ್ಪಳು. ತಮ್ಮದು ಅದು ತಮ್ಮದು ಮಂಡ್ಯ ಮುಂಡೆನೆಸೆ. ಮುಂಡೆನೆಸೆ. ಮುಂಡೆ ಮುಂಡೆ ಮುಂಡೆನ ಮುಂಡೆನ ಮುಂಡೆ ಮುಂಡೆನೆಸೆ. ಮುಂಡೆ. ಸ್ವಾಮಿ ತಂದು ಇಲ್ಲೇ ಎಲ್ಲಿ? ಗೇರಿ ಪಕ್ಕ. ನೆಲಮಂಗಲ. ಹಾ ಅದೇ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಸ್ವಾಮಿ. ಇಟ್ಟು ತಗೊಳ್ಳಿ ತಗೊಳ್ಳಿ ಸ್ವಾಮಿ. ಎಳ್ಸ್ಕೊಂಡೆ ಅದೇ ಎಲ್ಲ ಸ್ವಾಮಿ ಕಿತ್ತಿ ಅಲ್ಲ. ಛತ್ರಿ ಮಾರ್ಕು ಕೊಡೆ ಮಾರ್ಕು ಇದೇ ಆಗೋಯ್ತು. ನನ್ ಕೇಳಿರಲ್ಲ ಹೇಳ್ಕೊಂಡೆ ಅದೇ. ನಿಮ್ಗೆ ಯಾವ್ದು ಮಾರ್ಕ್ ಸ್ವಾಮಿ? ಮೊನ್ನೆ ಹಾ. ಚೆನ್ನೈ ಎತ್ಕೊಯ್ದ್ರಿ? ಚೆನ್ನೈ ಮಡ್ರಾಸ್ ಹಾ ಹೋಗಿದೆ. ಹಾ. ಯಾಕೆ ಎತ್ಕೊಯ್ದ್ರಿ? ನಮ್ ಕೀಬೋರ್ಡ್ ಅವರೆಲ್ಲ ಕೃಷ್ಣಮೂರ್ತಿ ಅವರು ಹಾ. ವಾರ ಮಾರ್ಕು ಹೆಂಡತಿ ಮೇಲೆ ಮುಗಿಸ್ಕೊಂಡ್ಬಿಡ್ತಾರೆ. ಯಾಕೆ? ಗೊತ್ತಿಲ್ಲ. ಅದ್ಮಿ ಹಾ ಹಾ
ಹೆಂಡತಿ ಮುನ್ಸ್ಕೊಂಡು ಹೋಗಿರೋದಕ್ಕೆ ಅವರು ನನಗೆ ಐಶ್ವರ್ಯ ರೈ ಇಲ್ದಿರೆ ಅಮೃತ ರೈ ಇಲ್ದಿರೆ ಅಮೂಲ್ಯ ಸೆಟಪ್ ಮಾಡೋಂತ 800 ರೂಪಾಯಿ ತಗೊಂಡ್ರು. 800 ರೂಪಾಯಿ ಅವ್ರ ಮಗ ನೋಡೋಕಾಯ್ತು ಸ್ವಾಮಿ 800 ರೂಪಾಯಿಗೆ. ಹಿಂಗ ಅನ್ಕೊಂಡು ಗಣೇಶ ಹಿಂಗ ಅನ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಸ್ವಾಮಿ ಇದನ್ನ ಇದು ಹೇಗೆ ಸ್ವಾಮಿ? ಒಳ್ಳೆ ಮೆಲ್ಲಿ ಮಾತಾಡೋ ಹಣದಲ್ಲಿ ಬೆಳೆದು ಅತಿ ಒಪ್ಪುತ್ತಂದ್ರೆ ಅವ್ರ ಹತ್ರ ಬೆಣ್ಣೆ ಈಸ್ಕೊಂಡೆ ಸ್ವಾಮಿ, ಸ್ವಲ್ಪ ಸುಣ್ಣ ಈಸ್ಕೊಂಡೆ ಸ್ವಾಮಿ. ತಿಕ್ಕಿ 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 ಈಗ ತಾನೇ ಸ್ನಾನ ಮಾಡಿದ್ರೆ ಸ್ವಾಮಿ ನೀವೇನು ತಿಕ್ಕಿ 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 ಸ್ವಾಮಿ ನೀವು ಮಾಡೋ ಕೆಲಸ ಎಲ್ಲ ಮುಂದೆ ಕೊಟ್ಟಿಸ್ಕೊಂಡು ಎಲ್ಲದಕ್ಕಿಂತ ನಶ್ಯದಾನ ಒಳ್ಳೇದು. ಯಾಕೆ ಗೊತ್ತಾ ಅಷ್ಟೇ, ನಾವೆಲ್ಲದನ್ನು ಹಿಂಗಿಸ್ಕೋತೀವಿ, ನಶ್ಯ ಮಾತ್ರ ಹಿಂಗೆ ಇಟ್ಕೋತೀವಿ. ಅದೇ ಮೇಲ್ಮುಖವಾಗಿ ಇಸ್ಕೊಂಡು ನಾವು ಆದಷ್ಟು ಮೇಲ್ಮುಖವಾಗಿ ಮೂಗಿಗೆಲ್ಲ ಗಲೀಜ್ ಮಾಡ್ಕೊಂಡು ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂಡು ಸ್ವಾಮಿ ಹಳಾಗಿರ್ಲಿ ರಾಜಮನೆ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಭಕ್ತಿಯಿಂದ ಘನ ಗಂಭೀರದಿಂದ ಹೋಗ್ಬೇಕು, ಶಿಸ್ತಿನಿಂದ ಹೋಗ್ಬೇಕು. ಈಗ ರಾಜರ ಮನೆಗೆ ಹೋಗೋಣ ಬನ್ನಿ, ರಾಜರ ಮನೆಗೆ ಹೋಗೋಣ ಬನ್ನಿ, ಯೋಜನವಾದರೂ ಹೋಗೋಣ ಬನ್ನಿ. ರಾಜಮನೆಗೆ ಹೋಗೋಣ ಬನ್ನಿ, ಯೋಜನವಾದರೂ ಹೋಗೋಣ ಬನ್ನಿ.